ಇವತ್ತು ನೆಲಮಂಗಲ ಹೈವೇಲಿ ಒಂದು ಡಾಬಾದಲ್ಲಿ ಊಟ ಮಾಡೋಣ ಅಂತ ಹೇಳಿ ನಾವು ಫ್ಯಾಮಿಲಿ ಎಲ್ಲ ಹೋಗಿದ್ವಿ. ಅಲ್ಲಿ ಊಟ ಮಾಡ್ಬೇಕಾದ್ರೆ ನಮ್ಗೆ ಈ ಹಾವು ಕಾಣಿಸ್ಕೊತು. ಫಸ್ಟ್ ನಾವೇ ನೋಡಿದ್ದು, ಅಂದ್ರೆ ನಮ್ಮ ಯಜಮಾನ್ರು ನೋಡಿದ್ದು. ಅದು ಸೈಲೆಂಟ್ ಆಗಿ ಕರ್ಕೊಂಡು ಹೋಗ್ತಾ ಇತ್ತು, ಹೋಗಿ ಆ ಗಾರ್ಡನ್ ಒಳಗಡೆ ಹೋಯ್ತು. ಅದಾದ್ಮೇಲೆ ನಾವು ನೋಡಿ ಅಲ್ಲಿದ್ದವ್ರಿಗೆಲ್ಲ ಹೇಳಿದ್ವಿ. ಅವರು ರೆಸ್ಕ್ಯೂ ಟೀಮ್ ಅವ್ರಿಗೆ ಕಾಲ್ ಮಾಡಿ ಕರ್ಸಿದ್ರು. ಅವ್ರು ಬಂದು ಎಷ್ಟು ಈಸಿಯಾಗಿ ಹಿಡ್ಬಿಟ್ರು ಅಂದ್ರೆ, ಅದು ಗಿಡದ ಮೇಲೆ ಕೂತಿತ್ತು. ಆಕ್ಚುಲಿ ಅದು ನಾಗರು ಹಾವ್ ಅಂತೆ. ಆಕ್ಚುಲಿ ಅದಕ್ಕೆ 1.5 months ಏನೋ ಅಷ್ಟೇ. ಬೇಬಿ ಸ್ನೇಕ್ ಅದು. ಸ್ನೇಕ್ ಅಲ್ವಾ, ಬೇಬಿ ಆಗ್ಲಿ ಏನಾಗ್ಲಿ ಕಚ್ಚುತ್ತೆ. ನಮಗಂತೂ ಸಖತ್ ಭಯ ಆಯ್ತು. ಬಟ್ ಅವರು ಚೆನ್ನಾಗಿ ಅದ್ರ ಜೊತೆ ಮಾತಾಡ್ಕೊಂಡು ಚೆನ್ನಾಗಿ ಅದನ್ನ ಬಾಕ್ಸ್ ಒಳಗೆ ಹಾಕೊಂಡ್ರು. ಮತ್ತೆ ಅಲ್ಲಿದ್ದವ್ರಿಗೆ ಎಲ್ರಿಗೂ ಯಾರು ಪ್ಯಾನಿಕ್ ಹಾಕ್ಬೇಡಿ, ಇದು ಸಹಜ, ಯಾಕಂದ್ರೆ ಈ ವೆದರ್ ಗೆ ಅದು ಓಡಾಡ್ತಾ ಇರುತ್ತೆ, ನೀವು ಕೇರ್ಫುಲ್ ಆಗಿರ್ಬೇಕು ಅಂತ ಹೇಳಿ ಮತ್ತೆ ತುಂಬಾ ಇನ್ಫಾರ್ಮೇಶನ್ ತುಂಬಾ ಪೇಷನ್ಸ್ ಇಂದ ಎಲ್ರಿಗೂ ಶೇರ್ ಮಾಡ್ಕೊಂತಾ ಇದ್ರು. ಅವತ್ತೇನೆ ಇಷ್ಟೊಂದು ಒಂದ್ 3-4 ಸ್ನೇಕ್ ಏನೋ ಅದು ಬಾಕ್ಸ್ ಒಳಗೆ ಹಾಕೊಂಡು ತಗೊಂಡ್ ಬಂದಿದ್ರು ಆಲ್ರೆಡಿ. ಅದನ್ನ ನೋಡೇನೆ ನಮಗ್ ಭಯ ಆಗ್ತಾ ಇತ್ತು. ಏನೇ ಇರ್ಲಿ, ನಿಜವಾಗ್ಲೂ ನಿಮ್ಗೆ ಹ್ಯಾಟ್ಸ್ ಆಫ್ ಸರ್. ಅರುಣ್ ಸರ್ ಅಂತ ಅವ್ರ ನೇಮ್ ಕೂಡ ಕೇಳಿದ್ವಿ ನಾವು. ಆಕ್ಚುಲಿ ಮುಂಚೆ ನಾನು ಅವ್ರ ಇನ್ಸ್ಟಾದಲ್ಲಿ ನೋಡಿದ್ದೆ, ಅವರೇ ಬಂದಿದ್ರು. ಅಲ್ಲಿ ನಿಯರ್ ಬೈ ಅಂತ ಅವ್ರು ಇರೋದು. ಕಚ್ಚುತ್ತೆ ತಾನೆ ಎಲ್ಲ ಡೇಂಜರಸ್. ಈ ಹಾವು ಡೇಂಜರ್, ಆದ್ರೆ ಹಿಂದೆ ಕಡೆ ಎಲ್ಲೋ ಅಷ್ಟಕ್ಕೆ ಕಣ್ಣು ಬರಲ್ಲ, ಇಲ್ಲೆಲ್ಲೋ ನಿಮ್ ಕಣ್ಣಿಗೆ ಬಿದ್ದಿದೆ ಅಷ್ಟೇ. ಇದು ಇಲ್ಲಿಂದ ಪಾಸ್ ಆಯ್ತು, ನಾವು ನೋಡಿದ್ವಿ. ಎಷ್ಟು ಬೇಗ ಹೊರಟೋಗ್ಬಿಟ್ಟು ಗೊತ್ತಾ, ಅದು ಮತ್ತೆ ಗಿಡದ ಮೇಲೆ ಕೂತ್ಕೊಂಡ್ ಬಿಡ್ತು. ಆಕ್ಚುಲಿ ಈಗ ಜಾಸ್ತಿ ನಮ್ಗೆ ಮಳೆ ಬಿಡ್ತದೆ, ಆಮೇಲೆ ಇಲಿಗಳ ಕಾಟ ಮತ್ತೆ ಹಾವುಗಳ ಕಾಟ ಸರ್. ಏನ್ ಮಾಡ್ತೀರಾ ಅದನ್ನ ನೀವು? ದೊಡ್ಡ ದೊಡ್ಡ ತೋಟಗಳಿರ್ತಾವಲ್ಲ, ತೋಟ ಸಲ ರಿಲೀಸ್ ಮಾಡ್ತೀವಿ. ಉದ್ದೇಶ ಅಷ್ಟೇ, ರೈತರು ಬೆಳೆ ಹಾನಿ ಆಗತ್ತಾ ತಪ್ಪಿಸುತ್ತೆ. ಏನಾದರೂ ಹೊಲ ಗದ್ದೆಗಳಲ್ಲಿ ಇದ್ದಾಗ ಅದಕ್ಕೆ ತೊಂದರೆ ಕೊಡೋಕೆ ಬಿಡಿ, ಖುಷಿ ಅಂತ ಸೌಂಡ್ ಮಾಡ್ಕೊಂಡು ನಿಮ್ಮ ಪಾಡಿ ನೀವು ಕೆಲಸ ಮಾಡ್ತಾ ಹೋಗಿ ಅವನ್ನ ಮುಂದೆ ಓಡಿಸ್ಬೇಕು. ಯಾವುದೇ ಕಾರಣಕ್ಕೂ ನಾವು ಅದನ್ನ ಹೊಡಿಯಕ್ಕೆ ಹೋಗ್ಬಾರ್ದು. ನಾವು ಕೂಡ ಇವಾಗ ಬರೀ ಇನ್ಸ್ಟಾಗ್ರಾಮ್ ಗಳಲ್ಲಿ ಇದನ್ನೇ ನೋಡ್ತಾ ಇದೀವಿ, ಹಾವು ಬರ್ತಾ ಇದೆ, ಹಿಡಿತಾ ಇದಾರೆ. ಸೊ ಎಲ್ಲರೂ ಕೇರ್ಫುಲ್ ಆಗಿರಿ, ಯಾಕಂದ್ರೆ ಈ ವೆದರ್ಗೆ ಅದು ಆಚೆ ಬರ್ತಾನೆ ಇರುತ್ತೆ. ಏನು ಹಾಮ್ ಮಾಡೋದಿಕ್ ಹೋಗ್ಬೇಡಿ. ನಾನು ಇವ್ರ ಐಡಿನ ಟ್ಯಾಗ್ ಮಾಡಿರ್ತೀನಿ. ನಿಮ್ಗೇನಾದ್ರೂ ಹಾವು ಕಾಣಿಸ್ಕೊಂಡ್ರೆ ನಿಮ್ಮ ಅಕ್ಕಪಕ್ಕದಲ್ಲಿ ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿ, ಅವರು ಬಂದು ನಿಮ್ಗೆ ರೆಸ್ಕ್ಯೂ ಮಾಡಿ ಹೆಲ್ಪ್ ಮಾಡಿ ಕೊಡ್ತಾರೆ.